ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಸೋಮವಾರ ಬೆಳಗ್ಗೆ ಟೈಮ್ ಆಗಲಿ 7 ಗಂಟೆ ಆಗಿತ್ತು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಏನಾದರೂ ಮಾಡೋಣ ಅಂತ ತರಕಾರಿ ನೋಡಿದೆ ಏನಿದೆ ಅಂತೇಳ್ಬಿಟ್ಟು. ಸದ್ಯ ಬೆಂಡೆಕಾಯಿ ಇದ್ದು ಮೊನ್ನೆ ಚಿಕ್ಕಮ್ಮ ಹೊಲದಲ್ಲಿಂದ ತೊಗೊಂಬಂದಿದ್ರಲ್ವ, ಆ ಬೆಂಡೆಕಾಯಿ ಹಂಗೆ ಉಳಿದಿದ್ದು. ಬಿಡು, ಅಟ್ಲೀಸ್ಟ್ ಪಲ್ಯನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಅದಕ್ಕೆ ಇದು ಬೇಕಾಗುತ್ತೆ, ಶೇಂಗಾ ಪುಡಿ. ನಾವು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಶೇಂಗಾನೇ ಯೂಸ್ ಮಾಡೋದು. ಈ ಕಡೆ ಸೈಡು ತೆಂಗಿನಕಾಯಿ ಜಾಸ್ತಿ ಬೆಳೆಯಲ್ಲಲ್ವ, ಅದಕ್ಕೋಸ್ಕರ ನಾವು ಜಾಸ್ತಿ ಕಡಲೆಕಾಯಿ ಬೆಳೆಯೋದ್ರಿಂದ ಜಾಸ್ತಿ ಕಡಲೆಕಾಯಿನೇ ನಾವು ಯೂಸ್ ಮಾಡೋದು ಪ್ರತಿಯೊಂದು ಸಾಂಬಾರಿಗೂ ಅಷ್ಟೇ. ಅಂದರೆ ಏನಾದರೂ ಇಂಪಾರ್ಟೆಂಟ್ ಸಾಂಬಾರು, ಬೇಳೆ ಸಾರು ಮತ್ತು ಒಬ್ಬಟ್ಟು ಸಾರು, ಮತ್ತು ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಆ ಥರ ಸಾಂಬಾರಿಗೆ ಮಾತ್ರ ಕಾಯಿ ಯೂಸ್ ಮಾಡ್ತೀವಿ ಅಷ್ಟೇ. ಮಿಕ್ಕಿರೋದಕ್ಕೆಲ್ಲ ಸ್ವಲ್ಪ ಶೇಂಗಾ ಬೀಜನೇ ಜಾಸ್ತಿ ಯೂಸ್ ಮಾಡ್ತೀವಿ. ಅದಕ್ಕೆ ಶೇಂಗಾ ಬೀಜ ಹುರ್ಕೊಂಡೆ ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಂಡೆಕಾಯಿ ಇದ್ವಲ್ಲ ಅವೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಹುಳಿ ಆಗಲಿ ಮತ್ತು ಸಾಂಬಾರು ಮಾಡಿದ್ರೆ ಮಾತ್ರ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ. ಈ ಥರ ಪಲ್ಯ ಇಲ್ಲ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊತಿರ್ತೀನಿ, ಚೆನ್ನಾಗಿರುತ್ತೆ, ಬೇಗನೂ ಫ್ರೈ ಆಗುತ್ತೆ ಈ ಥರ ಕಟ್ ಮಾಡಿಕೊಂಡ್ರೆ. ಅದು ಫಸ್ಟಿಂದನೇ ನಾನು ಇದೇ ಥರನೇ ಮಾಡ್ಕೊಂಬರ್ತಾ ಇರೋದಲ್ವ, ಇದೇ ಥರನೇ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಇವಾಗ ಒಂದೆರಡು ಈರುಳ್ಳಿ ತೊಗೊಂಡಿದ್ದೆ, ಅಂದರೆ ಒಂದು ಚಿಕ್ಕ ಈರುಳ್ಳಿ, ಒಂದು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೆ, 2 ಈರುಳ್ಳಿ ತೊಗೊಂಡಿದ್ದೆ, ಒಂದೆರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಒಂದು ಟೊಮೊಟೊ ತೊಗೊಂಡಿದ್ದೆ. ಇನ್ನೇನು ಕೊತ್ತಂಬರಿ ಸೊಪ್ಪಂತೂ ಇವಾಗ ಫುಲ್ಲು ಕೊತ್ತಂಬರಿ ಸೊಪ್ಪು ಎಲ್ಲಿ ಹೊಡೆದ್ರು ಅದೇ ಇದೆ ಈಗ. ಮತ್ತು ನನ್ನ ತಂಗಿಯವ್ರು ಕೂಡ ತೋಟದಲ್ಲಿ ಹಾಕಿದ್ದಾರೆ, ಅದಕ್ಕೋಸ್ಕರ ತೊಗೊಂಬರ್ತಾಳಲ್ವ ಬರಬೇಕಾದ್ರೆ ಅದನ್ನು ಬುಡ ಎಲ್ಲ ಕಟ್ ಮಾಡಿಬಿಟ್ಟು ಚೆನ್ನಾಗಿ ನೀರಲ್ಲಿ ತೊಳೆದು ಸ್ವಲ್ಪ ನೀರೆಲ್ಲ ಇದಾದಮೇಲೆ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ತುಂಬ ಫ್ರೆಶ್ ಆಗಿರುತ್ತೆ, ಎಷ್ಟು ದಿನ ಇಟ್ಟರೂ ಕೂಡ ಅದು ಫ್ರೆಶ್ನೆಸ್ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಥರ ಇಟ್ಕೊಂಡಿದ್ದೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಗಲೇ. ಅದಕ್ಕೆ ಇವಾಗ ಎಲ್ಲ ಅದು ಕಟ್ ಮಾಡಿಬಿಟ್ಟು ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ. ಇದು ಚಪಾತಿಗೂ ಮತ್ತು ಮುದ್ದೆಗೂ, ಅನ್ನಕ್ಕೂ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಮ್ಮ ಕಡೆ ಏನಂದರೆ ಈ ಥರ ಪಲ್ಯ ಮಾಡಿದ್ರು ಕೂಡ ನಾವು ಮುದ್ದೆಲಿ ಅಡ್ಜಸ್ಟ್ ಮಾಡ್ಕೊತೀವಿ, ಮತ್ತು ಅದಕ್ಕೆ ಸಪ್ರೇಟಾಗಿ ಸಾಂಬಾರು ಇಲ್ಲ ಚಟ್ನಿ ಆ ಥರ ಎಲ್ಲ ಏನು ಮಾಡಲ್ಲ. ಈ ಪಲ್ಯದಲ್ಲೇ ನಾವು ತಿಂತಾ ಇರ್ತೀವಿ. ಮುದ್ದೆ ಕೂಡ ಮುದ್ದೆ ಮಾಡೋಣ ಅಂದ್ಕೊಂಡೆ. ನಾನು ಸ್ವಲ್ಪ ಸಿಟಿಗೆ ಚಳ್ಳಕೆರೆಗೆ ಹೋಗಬೇಕಾಗಿತ್ತು, ಕೆಲಸ ಇತ್ತು, ಅದಕ್ಕೋಸ್ಕರ ಟೈಮ್ ಸಾಕಾಗಲ್ಲ ಅಂತೇಳ್ಬಿಟ್ಟು ಅನ್ನನೇ ಮಾಡಿದೆ. ಇನ್ನೇನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಫಸ್ಟು ಎಲ್ಲ ಮಿಕ್ಸಿಗೆ ಹಾಕೊಳ್ಳೋಣ, ಕರೆಂಟ್ ಇರಲ್ಲ ಅಂತೇಳ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ. ಅಂದರೆ ಸ್ವಲ್ಪ ಶೇಂಗಾ ಬೀಜ ಸಿಪ್ಪೆ ತೆಗಿಯಲ್ಲ ನಾನು, ಹಾಗೇ ಹಾಕ್ತೀನಿ. ಅದರಲ್ಲಿ ಕೂಡ ತುಂಬ ಪ್ರೋಟೀನ್ ಇರುತ್ತೆ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ನಾನು ಸಿಪ್ಪೆ ತೆಗಿಯಲ್ಲ. ಪ್ರತಿಯೊಂದಕ್ಕೂ ಸಿಪ್ಪೆ ಯಾವ ಥರ ಇರುತ್ತೆ ಅದೇ ಥರನೇ ಯೂಸ್ ಮಾಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡೆ. ಅಂದರೆ ಸ್ವಲ್ಪ ತರಿಯಾಗಿರಬೇಕು, ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು. ಒಂದು ರೌಂಡ್ ಓಡಿಸ್ದೆ ಅಷ್ಟೇ, ಸ್ವಲ್ಪ ತರಿಯಾಗಿ ಚೆನ್ನಾಗಿತ್ತು. ಅದು ರೆಡಿ ಮಾಡಿ ಇಟ್ಕೊಂಡು ಮತ್ತು ಇವಾಗ ಬೆಂಡೆಕಾಯಿ ಚೆನ್ನಾಗಿ ಹುರಿತಾ ಇದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ನಿಜವಾಗ್ಲೂ ಒಂದು ಸ್ವಲ್ಪ ಕೂಡ ಲೋಳೆ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಅದು ತುಂಬ ಚೆನ್ನಾಗಿ ಬಂದಿತ್ತು. ಪಲ್ಯ ಮಾತ್ರ ಸಖತ್ತಾಗಿತ್ತು. ಇರೋದ್ರಲ್ಲೇ ಸಿಂಪಲಾಗಿ ಮಾಡ್ಕೊತಾ ಇರ್ತೀನಿ ಅಷ್ಟೇ. ಮತ್ತು ಬೆಳ್ಳುಳ್ಳಿ ಹಾಕ್ಬೇಕು ಇದಕ್ಕೆ. ಬೆಳ್ಳುಳ್ಳಿ ಮನೆಯಲ್ಲೇ ಇರಲಿಲ್ಲ, ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬೆಳ್ಳುಳ್ಳಿ ಇರಲಿಲ್ಲ, ಅದು ಹಾಕಲಿಲ್ಲ ನಾನು. ಮತ್ತು ಮಾಮೂಲಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ. ತುಂಬ ಚೆನ್ನಾಗಿತ್ತು. ನನಗೆ ಇದಕ್ಕೆ ಸ್ವಲ್ಪ ಮುದ್ದೆ ಆದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋಣ ಅಂದ್ಕೊಂಡ್ರೆ ಸ್ವಲ್ಪ ಕೆಲಸ ಇತ್ತು, ಬೇಗ ಹೋಗಬೇಕು ಅಂತೇಳ್ಬಿಟ್ಟು ನಾನು ಅನ್ನನೇ ಮಾಡಿದೆ. ಇನ್ನು ತುಂಬ ಕೆಲಸಗಳಿದ್ದು, ಮತ್ತು ಶ್ರಾವಣ ಸೋಮವಾರ ಆಗಿತ್ತಲ್ವ, ಪೂಜೆ ಎಲ್ಲ ಮಾಡಬೇಕಿತ್ತು, ಆದರೆ ಮಾಡೋಕ್ಕೆ ಆಗಲಿಲ್ಲ. ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅಟ್ಲೀಸ್ಟ್ ಬೇಗ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದು ಹೋಗೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇ ಬೇಗ ಆಗುತ್ತೆ ಅಂತೇಳಿ. ಮತ್ತು ಚಿಕ್ಕಮ್ಮ ಕೂಡ ಇರಲಿಲ್ಲ, ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ದರು. ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆಯಿತು ನನಗೆ. ಹೆಂಗೋ ನನ್ನ ಮಗ ಆಟಾಡ್ಕೊಂಡಿದ್ದ ಅವನ ಪಾಡಿಗೆ ಅವನು, ಅದಕ್ಕೆ ಬೇಗ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ಮಾಡಿಕೊಂಡು ಮತ್ತು ಅಂಗಡಿ ಕಡೆ ನೋಡಿಕೊಂಡು ಅವನು ನೋಡಿಕೊಂಡು ಸ್ವಲ್ಪ ಕಷ್ಟನೇ ಅನಿಸುತ್ತೆ, ಆದರೂ ಕೂಡ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಲ್ವ. ಮತ್ತು ನಾವು ಮಾಡಿದೆ ಇನ್ಯಾರು ಮಾಡೋಕ್ಕಾಗುತ್ತೆ ಹೇಳಿ. ನಮ್ಮ ಕೆಲಸಗಳೇನೋ ನಾವು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಅವು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇನ್ನೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ ನೀವು ಕೂಡ. ಎಲ್ಲರೂ ಇದೇ ಥರನೇ ಮಾಡ್ತಾರೆ, ಕೆಲವರು ಬೇರೆ ಥರನೂ ಮಾಡ್ತಾರೆ, ಬಟ್ ನಮ್ಮ ಕಡೆ ಮಾಡೋದು ಇದೇ ಥರನೇ, ನಾನು ಮಾಡೋದು ಈ ಥರನೇ. ಇನ್ನೇನೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ಮತ್ತು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಚೆನ್ನಾಗಿ ಫ್ರೈ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಇನ್ನೇನು ಒಂದು ಸ್ವಲ್ಪ ತಿಳಿಸ್ತೀವಿ ಅಂದಾಗೆ ಸ್ವಲ್ಪ ಚಟ್ನಿ ಇದಿರುತ್ತಲ್ಲ, ಖಾರದ ಪುಡಿ, ಅದು ಹಾಕ್ಬಿಟ್ಟು ಶೇಂಗಾ ಪುಡಿ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಳಿಸಿದ್ರೆ ಮುಗಿಯುತ್ತೆ. ತುಂಬ ಚೆನ್ನಾಗಾಗುತ್ತೆ.
ನಾವೆಲ್ಲಾದರೂ ಹೋದಾಗ ಮತ್ತು ಮನೇಲಿ ಏನೋ ತರಕಾರಿ ಇಲ್ಲ, ಏನು ಮಾಡಬೇಕಪ್ಪ ಅಂತಾಗ ಈ ಥರ ಸಿಂಪಲಾಗಿ ಒಂದು ತರಕಾರಿ ಇದ್ದರೂ ಕೂಡ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ನಾವು ಪರದಾಡೋ ಅವಶ್ಯಕತೆನೇ ಇರಲ್ಲ, ಇರೋದ್ರಲ್ಲೇ ಮಾಡ್ತಿರ್ತೀವಲ್ಲ, ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ಬಿಡುತ್ತೆ. ಆ ಥರ ಇವಾಗ ಇದಿಲ್ವಾ ಬೇರೆ ಏನಾದರೂ ಚಕ್ರಕಾಯಿ ಇಲ್ಲ ಜೋಳಕಾಯಿ, ಬೇರೆ ಏನು ತೊಂಡೆಕಾಯಿ ಆ ಥರ ಇದ್ದರೂ ಕೂಡ ಈ ಥರ ಪಲ್ಯ ಮಾಡಿಕೊಂಡ್ರೆ ಇಲ್ಲ ಫ್ರೈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅದೇ ಬೇಕು ಇದೇ ಬೇಕಂತ ಅನಿಸಲ್ಲ. ಒಟ್ಟು ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮತ್ತು ಸಾಂಬಾರಿಗೂ ಅದಕ್ಕೂ ಇದಕ್ಕೂ ಮಾಡೋಕ್ಕೋದ್ರೆ ಸ್ವಲ್ಪ ಜಾಸ್ತಿನೇ ಐಟಮ್ ಎಲ್ಲ ಬೇಕಾಗುತ್ತೆ. ಇವಾಗ ಸಿಂಪಲಾಗಿ ಒಂದು ಟೈಮ್ ಮಾಡ್ಕೋಬೇಕಂದ್ರೆ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೇನೆಲ್ಲ ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿ, ಮತ್ತು ಖಾರದ ಪುಡಿ ಅಂದರೆ ಶೇಂಗಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಮುಗೀತು. ತುಂಬ ಚೆನ್ನಾಗಾಗುತ್ತೆ. ಹೋಗೋಷ್ಟೊತ್ತಿಗೆ ಸ್ವಲ್ಪ ಕೆಲಸನೆಲ್ಲ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಪಾತ್ರೆ ಕೂಡ ತೊಳೆಯೋಕ್ಕಾಗಲಿಲ್ಲ ನನಗೆ. ಅದೇ ಹಂಗೆ ಬಿಟ್ಟು ಹೋದೆ. ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದೊಂದು ಸತಿ ಹಂಗೇ ನಾವು ಏನಾದರೂ ಎಲ್ಲ ಮುಗಿಸಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರು ಕೂಡ ಒಂದೊಂದು ಕೆಲಸ ಆಗೋಲ್ಲ. ಫೈನಲಿ ನೋಡ್ಬೋದು ಪಲ್ಯ ಎಷ್ಟು ಚೆನ್ನಾಗಾಯ್ತು ಅಂತೇಳ್ಬಿಟ್ಟು. ಇನ್ನೇನು ಅನ್ನ ಕೂಡ ಆಗಿತ್ತು. ಇನ್ನು ನನ್ನ ಮಗನ್ನ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಒಂದು ಸ್ವಲ್ಪ ತಿಂದ್ಕೊಂಡು ಚಳ್ಳಕೆರೆಗೆ ಹೋದ್ವಿ. ಹಾಯ್ ಫ್ರೆಂಡ್ಸ್, ಇನ್ನೇನು ಸಂಜೆ ಆಯಿತು. ಟೈಮ್ ಬಂದುಬಿಟ್ಟು 5 ಗಂಟೆಗೆ ಇನ್ನು 10 ನಿಮಿಷ ಇದೆ. ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಷ್ಟೇ, ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ, ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡಿ ಚಳ್ಳಕೆರೆಗೆ ಹೋದ್ವಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿ ಹೋಗಿದ್ವಿ, ಬಟ್ ಕೆಲಸ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ವಾಪಸ್ ಬಂದು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ. ಆಗಲೇ ಸಂಜೆ ಆಗಿದೆ. ಅವನು ಕೂಡ ಕರ್ಕೊಂಡು ಹೋಗಿದ್ವಲ್ವ, ಅದಕ್ಕೆ ಅಲ್ಲಿ ಅವನು ಸ್ವಲ್ಪ ಸುತ್ತಾಡಿ ಸಾಕಾಗಿದೆ. ಅದಕ್ಕೆ ಈಗ ಮಲ್ಕೊಂಡಿದ್ದಾನೆ. ಮಲಗಿಸಿ ಮತ್ತೆ ನಾನು ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇನ್ನೆಲ್ಲ ಏನೂ ಒರೆಸಿರಲಿಲ್ಲ, ಬೇಗ ಗಡಿಬಿಡಿಲ್ಲ ಹಂಗೆ ಹೋಗಿದ್ದೆ. ಅದಕ್ಕೆ ಈಗ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡಬೇಕು. ಸೋಮವಾರ ಅಲ್ವ ಇವತ್ತು, ಅದಕ್ಕೋಸ್ಕರ ಹೂವು ಕೂಡ ಇದ್ದಾವೆ. ಈ ಹೂವು ಬೆಳಗ್ಗೆ ಕಿತ್ತಿಟ್ಟಿರೋ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಪಾಪ ನಾನು ನೀರು ಕೂಡ ಹಾಕಿಲ್ಲ, ಏನಿಲ್ಲ, ಹಂಗೆ ಇಟ್ಟೋಗಿದ್ದೆ. ಕಿತ್ತಿಟ್ಟಾಗ ಇವಾಗ ಚೆನ್ನಾಗಿ ಅಳ್ಕೊಂಡಿದ್ದಾವೆ. ಮತ್ತು ಇವು ಹಿಂಗೆ ಬಿಟ್ಟರೆ ಮತ್ತೆ ಫೋಟೋ ಮುಡ್ಸೋಷ್ಟಕ್ಕೆ ಇನ್ನೂ ಸ್ವಲ್ಪ ಬಾಡೋಗಿರ್ತವೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟು ನೆಲೆಲ್ಲ ಒರೆಸ್ಬಿಟ್ಟು ಆಮೇಲೆ ಒಂದು ಸತಿ ಫ್ರೆಶ್ ಅಪ್ ಆಗಿ ದೇವ್ರಿಗೆ ರೆಡಿ ಮಾಡಿ ಪೂಜೆ ಒಂದು ಮಾಡ್ತೀನಿ ಅಷ್ಟೇ. ಬನ್ನಿ, ಇವಾಗ ಇನ್ನೇನು 5 ಗಂಟೆ ಹತ್ತತ್ರ ಆಯಿತು. ಇವಾಗಿಂದ ನೈಟ್ ಫುಲ್ ಅಂದರೆ ಮಲಗೋವರೆಗೂ ಏನೇನು ನನ್ನ ರೊಟೀನು ಇಲ್ಲ ವ್ಲಾಗ್ ಏನಿರುತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ. ಇವಾಗ ಕಸ ಎಲ್ಲ ಗುಡಿಸ್ಬೇಕು. ಫಸ್ಟ್ ಕಸ ಎಲ್ಲ ಗುಡಿಸ್ಬಿಟ್ಟು ಬೇಗ ಎಲ್ಲ ನೆಲೆಲ್ಲ ಒರೆಸ್ಕೊಂಬರ್ತೀನಿ. ಆಮೇಲೆ ಇವತ್ತು ಅಡುಗೆ ಏನಿಲ್ಲ, ಬೆಳಗ್ಗೆ ಸ್ವಲ್ಪ ಪಲ್ಯ ಇದೆ, ಅನ್ನ ಇದೆ, ಮತ್ತು ಚಿಕ್ಕಮ್ಮ ನುಗ್ಗೆ ಸೊಪ್ಪು ಮಾಡ್ತೀನಿ, ನುಗ್ಗೆ ಸೊಪ್ಪು ಮಾಡಿ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ಇವತ್ತು ಊಟ ನಂದು ನೈಟು. ಅದಕ್ಕೆ ಇವಾಗ ಕೆಲಸ ಎಲ್ಲ ಮುಗಿಸಿ ಬೇಗ ಅಂಗಡಿಗೆ ಸೇರ್ಕೋಬೇಕು. ಅಂಗಡಿ ಇಲ್ಲಾಂದರೆ ಸಾಯಂಕಾಲ ಆದ ತಕ್ಷಣ ಜನ ಬರ್ತಾನೆ ಇರ್ತಾರೆ. ನೋಡೋಣ ಬನ್ನಿ, ನಾನು ಯಾವ ಥರ ಬ್ಯುಸಿ ಇರ್ತೀನಿ ಅಂಗಡಿಯಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಅರ್ಜೆಂಟಲ್ಲಿ ಹಂಗೆ ಹೋಗಿದ್ದೆ, ಏನು ಕೆಲಸ ಮಾಡಿರಲಿಲ್ಲ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಹಂಗೆ ಇತ್ತು. ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ಇಟ್ಟೋಗಿದ್ದೆ, ಬಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ನಮ್ಗೆ ಅರ್ಜೆಂಟ್ ಕೆಲಸ ಇರಬೇಕಾದ್ರೆ ನಾವು ಆ ಕೆಲಸ ಈ ಕೆಲಸ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ. ಅಟ್ಲೀಸ್ಟ್ ಬಂದಮೇಲೆ ಎಲ್ಲ ನೀಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಂಗೆ ಹೋಗಿದ್ದೆ. ಅದಕ್ಕೋಸ್ಕರ ಇವಾಗ ಪಾತ್ರೆ ಎಲ್ಲ ಹಂಗೆ ಇದ್ವಲ್ಲ, ಸ್ಟವ್ ಮೇಲೆ ಹಂಗೆ ಇಟ್ಟೋಗಿದ್ದೆ. ಅನ್ನದ ಪಾತ್ರೆ ಮತ್ತು ಪಲ್ಯದು ಬಾಣಲಿ ಎಲ್ಲ ಹಂಗೆ ಇಟ್ಟೋಗಿದ್ದೆ. ಅದಕ್ಕೆಲ್ಲ ಎತ್ತಿಡ್ತಾಯಿದ್ದೀನಿ. ಸ್ವಲ್ಪ ಅನ್ನ ಎಲ್ಲ ಉಳಿದಿತ್ತು, ಎಲ್ಲ ಒಂದು ಕಡೆಗೆ ತೆಗೆದು ಬೇರೆ ಇದರಲ್ಲಿ ಎಲ್ಲ ಹಾಕ್ಬಿಟ್ಟು ಎತ್ತಿಟ್ಟು ಮತ್ತು ಪಾತ್ರೆ ಎಲ್ಲ ಒಂದು ಕಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತು ಎಲ್ಲ ನೆಲೆಲ್ಲ ಒರೆಸ್ಕೊಂಬಂದ್ಬಿಡೋಣ ಕಸ ಗುಡಿಸಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ನಾನು ಬೆಳಗ್ಗೆ ಟೈಮು ಮಾಡಲ್ಲ. ಅಂದರೆ ಬೆಳಗ್ಗೆ ಟೈಮ್ ಮಾಡ್ಬೋದು, ನನಗೆ ಟೈಮ್ ಸಾಕಾಗಲ್ಲ. ನಾನು ಎಷ್ಟೇ ಬೇಗ ಎದ್ದರೂ ಕೂಡ ಅಟ್ಲೀಸ್ಟ್ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋದರೆ ನಾವು 5 ಗಂಟೆ ಇಲ್ಲ 4:15 ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿ ಪೂಜೆಗಿನ ಮುಗಿಸ್ಬಿಟ್ಟು ಹೋಗ್ಬೋದು ಬೇರೆ ಕೆಲ್ಸಕ್ಕೆ ಹೋದರೆ. ಯಾಕಂದರೆ ಇದು ಅಂಗಡಿ ಆಗಿರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಆ ಥರ ಎಲ್ಲ ಸ್ವಲ್ಪ ಬೇಗ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ ಇರೋ ಟೈಮಲ್ಲೇ ಜಾಸ್ತಿ. ಇನ್ನು ಬೇರೆಯವ್ರು ಯಾರಾದರೂ ಒಬ್ಬರು ಬೇರೆಯವ್ರು ನೋಡ್ಕೊಳೋರಿದ್ದರೆ ಅಟ್ಲೀಸ್ಟ್ ನಾವು ಮನೆ ಕೆಲಸ ಎಲ್ಲ ಮಾಡ್ಕೋಬೋದು. ಎಲ್ಲ ಒಬ್ಬರೇ ಮ್ಯಾನೇಜ್ ಮಾಡೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಮಗೂ ಕೂಡ ಟೈಮ್ ಸಾಕಾಗಲ್ಲ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ. ಇರಲಿ ಪರವಾಗಿಲ್ಲ, ವಾರ ಅಂದಮೇಲೆ ಒಂದು ದಿನ ಪೂರ್ತಿ ಇರುತ್ತಲ್ವ,
ಅದಕ್ಕೋಸ್ಕರ ಮಾಡೋಣ ಬಿಡು, ಸಾಯಂಕಾಲ ಮಾಡಿದ್ರೆ ತಪ್ಪೇನಿಲ್ಲ, ಇನ್ನು ಸಾಯಂಕಾಲ ಮಾಡಿದ್ರೆ ಇನ್ನು ತುಂಬ ಒಳ್ಳೇದು ಪೂಜೆ ಅಂತ ಹೇಳ್ಬಿಟ್ಟು ಬೆಳಗ್ಗಿನ ಜಾವ ಮಾಡಿದ್ರೂ ಒಳ್ಳೆಯದು, ಮತ್ತು ಸಾಯಂಕಾಲ ಟೈಮ್ ಮಾಡಿದ್ರೂ ಒಳ್ಳೆಯದೇ ಅಲ್ವಾ. ಅಟ್ಲೀಸ್ಟ್ ಒನ್ ಟೈಮ್ ಮಿಸ್ ಆದರೂ ಕೂಡ ಒನ್ ಟೈಮ್ ನಮ್ಗೆ ಸಿಗುತ್ತಲ್ಲ ಪೂಜೆ ಮಾಡೋಕ್ಕಂತ ಹೇಳಿಬಿಟ್ಟು ಫಿಕ್ಸ್ ಆಗ್ತೀನಿ ನಾನು. ಯಾವಾಗಾದರೂ ನಾವು ಸಪೋಸು ನನಗೆ ಮಾಡಬೇಕು ಟೈಮ್ ಇದೆ ಮಾಡೋಣ ಅಂದರೆ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ, ಬೆಳಗ್ಗೆ ಟೈಮ್ ಅಷ್ಟೇ. ಇಲ್ಲ ಕಂಪಲ್ಸರಿ ನಾನು ಸಾಯಂಕಾಲ ಟೈಮೇ ನಾನು ವಾರ ಎಲ್ಲ ಮಾಡೋದು. ಹಿಂಗೆ ಮಧ್ಯಾಹ್ನ ಟೈಮ್ ಯಾವಾಗಾದ್ರೂ ಹಿಂಗೆ ಫ್ರೀ ಇದ್ದರೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ಕೊತೀನಿ. ನೋಡ್ಬೋದು ಫ್ರಿಜ್ ಕೂಡ ತೆಗೆದುಬಿಟ್ಟಿದ್ದೀನಿ. ಫ್ರಿಜ್ ತೆಗೆದು ಆಗಲೇ ಅಂಗಡಿ ಮನೆಗೆ ಶಿಫ್ಟ್ ಮಾಡಿದೆ ಇನ್ನೊಂದು ಸತಿ. ಆ ಫ್ರಿಜ್ ಬಂದಾಗಿಂದ ಅದೆಷ್ಟು ಸರಿ ನಾನು ಚೇಂಜ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ನನಗೆ ಸೆಟ್ಟೇ ಆಗ್ತಾಯಿಲ್ಲ. ಮತ್ತು ಈ ಅಂಗಡಿ ಒಳಗಡೆ ಮತ್ತು ಒಳಗಿಟ್ಟರೆ ಅಡುಗೆ ಮನೇಲಿಟ್ಟರೆ ಮತ್ತು ಓಡಾಡೋಕ್ಕೂ ಆಗೋದಿಲ್ಲ, ಜಾಸ್ತಿ ರಿಸ್ಕ್ ಆಗುತ್ತೆ, ಪ್ರತಿಯೊಂದಕ್ಕೂ ಎದ್ದು ಹೋಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಭಾನುವಾರ ಬಂದುಬಿಟ್ಟು ನಾನು ಚಿಕ್ಕಮ್ಮ ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ವಿ. ಆ ವಿಡಿಯೋ ಮಾಡಲಿಲ್ಲ ನಾನು. ಚಿಕ್ಕಮ್ಮ ಬೇಡ ಬಿಡಮ್ಮ ಎಲ್ಲ ಜೋಡಿಸ್ಕೊಡ್ತೀನಿ, ನೀನೇನು ವಿಡಿಯೋ ಮಾಡ್ತೀಯ ಅಂತಂದರು. ಬಿಡು ಬೇಡ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಭಾನುವಾರ ಮಾತ್ರ ಫುಲ್ಲು ನನಗೂ ಚಿಕ್ಕಮ್ಮನ ಫುಲ್ಲು ಕೆಲಸ, ಪಾಪ ಎಷ್ಟಿರುತ್ತೋ ಅಷ್ಟು ಕೆಲಸನೂ ನನಗೆಲ್ಲ ಕ್ಲೀನ್ ಮಾಡಿಕೊಟ್ರು. ಮತ್ತು ನನಗೆ ಎಲ್ಲಿಡ್ಬೇಕು ಚಿಕ್ಕಮ್ಮ, ನಂಗೆ ಸೆಟ್ ಆಗ್ತಿಲ್ಲ ಫ್ರಿಜ್ ಅಂತ ಅಂದಿದ್ದಕ್ಕೆ ಅವರೇ ಒಂದು ಐಡಿಯಾ ಮಾಡಿ ಎಲ್ಲ ಜೋಡಿಸಿ ಕೊಟ್ಟರು. ನೋಡ್ಬೋದು ಸ್ಟವ್ ಕೂಡ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಅದು ಮಾಡಿಬಿಟ್ಟು ಹಂಗೆ ಬಿಟ್ಟೋಗಿದ್ದೆ, ಕ್ಲೀನ್ ಕೂಡ ಮಾಡಿರಲಿಲ್ಲ. ಬಂದಮೇಲೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಸ್ಟವ್ ನೆನೆಸ್ತಾ ಇದ್ದೀನಿ. ಯಾಕೆಂದರೆ ನಾವು ಬೇರೆ ಕೆಲಸ ಮಾಡ್ಕೊಳೋಷ್ಟಕ್ಕೆ ಸ್ವಲ್ಪ ನೆನೆಯುತ್ತೆ ಅಂತೇಳ್ಬಿಟ್ಟು ಬೇಗನೂ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಮತ್ತು ಫ್ರಿಜ್ಜೆಲ್ಲ ಆ ಕಡೆ ಎತ್ತಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಫ್ರೀ ಆಯಿತು ಮನೆ ಕೂಡ, ಮಲಗೋಕ್ಕೂ ಕೂಡ ಚೆನ್ನಾಗೈತೆ, ಜಾಗ ಕೂಡ ಚೆನ್ನಾಗಾಗಿತ್ತು. ಮತ್ತು ಫ್ರಿಜ್ ಬಂದುಬಿಟ್ಟು ಅಂಗಡಿ ಮನೆಗೆ ಶಿಫ್ಟ್ ಮಾಡಿದ್ವಿ. ಇವಾಗ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನನಗೆ. ಮತ್ತು ಅದನ್ನು ಆ ಕಡೆ ಈ ಕಡೆ ಎತ್ತಿಡೋ ಅವಶ್ಯಕತೆಯೇ ಇಲ್ಲ, ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅದು ಹಂಗೆ ಇರಲಿ ಪರ್ಮನೆಂಟಾಗಿ ಅಲ್ಲೇ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಜ್ಯೂಸ್ಗೆ, ಮೊಸರಿಗೆ ಮತ್ತು ನಿಂಬೆಹಣ್ಣಿಗೆ ಆಗಲೆಲ್ಲ ಬರ್ತಾ ಇರ್ತಾರೆ, ಮತ್ತು ಹೋಗೋದು ತೊಗೊಂಬರೋದು ಕೊಡೋದು ಸ್ವಲ್ಪ ರಿಸ್ಕ್ ಆಗಿತ್ತು ನನಗೆ. ಅದಕ್ಕೆ ಸುಮ್ಮನೆ ನಾನು ಯೋಚನೆ ಮಾಡಿಕೊಂಡು ಸುಮ್ಮನೆ ಕೂತ್ಕೊಬಿಟ್ಟಿದ್ದೆ. ಚಿಕ್ಕಮ್ಮ ಯಾಕೆ ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ ಹಿಂಗೆ ನನ್ನ ಪ್ರಾಬ್ಲಮ್ ಹೇಳಿದೆ ಅವ್ರ ಹತ್ರ. ಅಷ್ಟೇನಾ ಬಾ ನಾನು ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರೇ ಎಲ್ಲ ಅಂಗಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತು ಫ್ರಿಜ್ಜೆಲ್ಲ ಇಲ್ಲಿಡಬೇಕು ಅಂತೇಳಿ ಫಿಕ್ಸ್ ಮಾಡಿ ಅದೆಲ್ಲ ಅಲ್ಲೇ ಇಡಿಸ್ಬಿಟ್ಟು ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮತ್ತು ಜ್ಯೂಸ್ ಎಲ್ಲ ಇದ್ವಲ್ಲ, ಜ್ಯೂಸ್ ಎಲ್ಲ ನೆಕ್ಸ್ಟ್ ಎಲ್ಲ ಜೋಡಿಸ್ಬಿಟ್ಟು ಕಲೆಕ್ಷನ್ ಕೊಟ್ವಿ. ಭಾನುವಾರ ಫುಲ್ ಅದೇ ಕೆಲಸ ಆಯಿತು. ಮತ್ತು ಮನೆ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಆ ಡಬ್ಬ ಎಲ್ಲ ತೆಗೆದು ಒರೆಸ್ಬಿಟ್ಟು. ಹೆಂಗಿದ್ರು ಇವಾಗ ಶ್ರಾವಣ ಅಲ್ವಾ, ನಮ್ಮ ಕಡೆ ಲಾಸ್ಟ್ನೇ ವಾರ ನಾಗರ ಪಂಚಮಿ ಸ್ಟಾರ್ಟ್ ಆಗುತ್ತೆ, ಆವಾಗೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು. ಮತ್ತು ಇದೆಲ್ಲ ಐಟಮ್ ಎಲ್ಲ ಸಾಮಾನೆಲ್ಲ ತೆಗೆದುಬಿಟ್ಟು ಮತ್ತು ನೀರೆಲ್ಲ ಉಗ್ಗಿ ಎಲ್ಲ ಚೆನ್ನಾಗಿ ತೊಳೆದು ಮತ್ತು ಎಲ್ಲ ಪಾತ್ರೆ ಗೀತ್ರೆ ಏನು ಬಿಡೋಂಗಿಲ್ಲ, ಎಲ್ಲನೂ ತೊಳಿಬೇಕು. ಎಲ್ಲ ತೊಳೆದ್ಬಿಟ್ಟು ಬೆಡ್ಶೀಟ್ ಎಲ್ಲ ಹೋಗೋದು. ಇನ್ನು ತುಂಬ ಕೆಲಸ ಇದೆ ಅನ್ನೋ ಸ್ವಲ್ಪ ಇನ್ನೊಂದು 15 ದಿನ ಟೈಮ್ ಇದೆ ಅಲ್ವಾ, ಮಾಡ್ಕೊಳೋಣ ದಿನ ಒಂದೊಂದು ಅಂತ ಹೇಳ್ಬಿಟ್ಟು ಅದಕ್ಕೆ ಫ್ರಿಜ್ಜೆಲ್ಲ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಅಂಗಡಿಗೆ ಶಿಫ್ಟ್ ಮಾಡಿ ಮತ್ತು ಮನೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ದಿನ ಒಂದು ಸ್ವಲ್ಪ ಎಷ್ಟು ಟೈಮ್ ಸಿಗುತ್ತೋ ಟೈಮಲ್ಲೇ ನಾವು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆದ್ವಿ. ಆದರೆ ಚಿಕ್ಕ ಮನೆ ಏನು ಅಷ್ಟೊಂದು ದೊಡ್ಡದೇನಿಲ್ವಲ್ಲ, ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ತೆಗೆದು ಸ್ವಲ್ಪ ಒಂದಿನ ಎಲ್ಲ ತಿಕ್ಕಿಟ್ಬಿಟ್ರೆ, ತಿಕ್ಕಿ ಎಲ್ಲ ಚಪ್ಪದ ಕೆಳಗೆ ಇಟ್ಬಿಟ್ರೆ ಮತ್ತು ಮನೆಯೆಲ್ಲ ನೀರು ಹಾಕ್ಬಿಟ್ಟು ಬಿಡ್ಬೋದು, ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ಸ್ಟವ್ ಎಲ್ಲ ತುಂಬ ಗಲೀಜಾಗಿತ್ತು, ಎಲ್ಲ ತಿಕ್ಕಿ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ನೆಲ ಬರ್ತಾಯಿದ್ದೀನಿ. ಮತ್ತು ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ, ಬಟ್ ಒಂದೇ ಕೆಲಸ ಮಾಡ್ತಾಯಿಲ್ಲ ನಾನು. ಎಷ್ಟು ಸತಿ ಓಡಾಡ್ತಿದ್ದೀನಿ ಗೊತ್ತಾ, ಅಂಗಡಿಗೆ ಹೋಗ್ತಾಯಿದ್ದೀನಿ. ಮತ್ತು ನನ್ನ ಮಗ ಮಲಗಿದ್ದ ಇನ್ನೂ ಎದ್ದಿರಲಿಲ್ಲ ಸದ್ಯ, ಅವನು ಮತ್ತು ಎದ್ದುಬಿಡ್ತಾನೆ ಅನ್ನೋದೊಂದು ಟೆನ್ಷನ್ನು, ಮತ್ತು ಅಂಗಡಿಗೆ ಬರ್ತಿದ್ದಾರೆ ಅಂತ ಒಂದು ಟೆನ್ಷನು. ಬರೀ ಟೆನ್ಷನೆಲ್ಲ ದಿನ ಪೂರ್ತಿ ಬರೀ ಟೆನ್ಷನಲ್ಲೇ ಕಳೀತಾ ಇರ್ತೀನಿ. ಒಂದು ಸ್ವಲ್ಪ ಹೊತ್ತು ನನಗೆ ಟೈಮು ನೆಮ್ಮದಿಯಾಗಿರೋ ಕೂಡ ಒಂದೊಂದು ಸ್ವಲ್ಪ ಹೊತ್ತು ಆಗೋದಿಲ್ಲ. ಅಂದರೆ ನನ್ನ ಮಗ ಇದ್ದಾಗ ಮಾತ್ರ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ. ಅವ್ನಿಗೆ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಕೊಡ್ತಾಯಿರ್ತೀನಿ. ಅವ್ನಿಗೆ ಟೈಮ್ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ನನಗೆ ನಾನು ಟೈಮ್ ಕೊಟ್ಕೊಳ್ಳಲ್ಲ ಜಾಸ್ತಿ. ಹೇಳ್ಬೇಕಂದ್ರೆ ಅಂಗಡಿಗೆ ಟೈಮ್ ಕೊಡ್ತೀನಿ, ಇಲ್ಲ ನನ್ನ ಮಗನಿಗೆ ಟೈಮ್ ಕೊಡ್ತೀನಿ, ಅವ್ರಿಬ್ರಿಗೆ ಬಿಟ್ಟರೆ ಇನ್ನೇನಿಲ್ಲ. ಮತ್ತು ನಮ್ಮ ಮನೆಯವ್ರ ಹತ್ರ ಕೂಡ ಜಾಸ್ತಿ ಇವಾಗ ಮಾತಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಫೋನ್ ಮಾಡಿಬಿಟ್ಟು ಅವ್ರ ಊರಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ವ, ಅವರು ಕೂಡ ತುಂಬ ಬ್ಯುಸಿ ಇರ್ತಾರೆ ಪಾಪ. ಅವ್ರು ಫೋನೇ ಯೂಸ್ ಮಾಡೋಂಗಿಲ್ಲ, ಹೇಳ್ಬೇಕಂದ್ರೆ ಅಷ್ಟು ಬ್ಯುಸಿ ಇರ್ತಾರೆ. ಅವ್ರದ್ದು ಕೂಡ ಅಷ್ಟೇ ತುಂಬ ಜವಾಬ್ದಾರಿ ಇದೆ ಅವ್ರಿಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗೋವರೆಗೂ ಅವ್ರಿಗೆ ತುಂಬ ಜವಾಬ್ದಾರಿ ಇರುತ್ತಲ್ವ. ಅವ್ರು ಬರೀ ಕೆಲಸದಲ್ಲೇ ಟೆನ್ಷನ್ ಆಗಿರ್ತಾರೆ. ಇಲ್ಲಿ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿರ್ತೀನಲ್ವ, ಅದಕ್ಕೋಸ್ಕರ ಯಾವಾಗಾದರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಅಷ್ಟೇ. ಏನಾದರೂ ಇಂಪಾರ್ಟೆಂಟ್ ಏನಾದರೂ ಮಾತಾಡಬೇಕಂದ್ರೆ ಮಾತಾಡ್ತೀವಿ ಅಷ್ಟೇ. ಇಲ್ಲ ಸುಮ್ಮನೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅವರು ಅಷ್ಟೇ ಕೆಲಸ ಮಾಡ್ಕೊತಾಳೆ ಮತ್ತು ಮಗು ಇರುತ್ತೆ, ಬ್ಯುಸಿ ಇರ್ತಾಳೆ ಅಂತ ಹೇಳಿಬಿಟ್ಟು ಅವರು ಕೂಡ ನನಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನಾವೇನಾದರೂ ಕಷ್ಟ ಸುಖ ಮಾತಾಡಬೇಕು, ಏನಾದರೂ ಪ್ರಾಬ್ಲಮ್ ಇದೆ ಆ ಥರ ಅಂತಂದರೆ
ಫೋನ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಟೈಮ್ ಕೊಟ್ಟು ಮಾತಾಡ್ತಾರೆ. ಇನ್ನು ಬೇರೆ ಕೆಲಸ ಏನಿಲ್ಲ ಬಿಡು ಅಂತಂದರೆ ಮಾತ್ರ ಏನು ಮಾಡಲ್ಲ, ಫೋನಲ್ಲಿ ಮಾತಾಡೋಲ್ಲ ಜಾಸ್ತಿ. ಫ್ಯಾಮಿಲಿ ಒಂದು ಸಂಸಾರ ಚೆನ್ನಾಗಿರ್ಬೇಕಂದ್ರೆ ಗಂಡ ಹೆಂಡತಿ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅವ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ನಮಗೆ ಅವ್ರ ಬಗ್ಗೆ ಗೊತ್ತಿರಬೇಕು. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ಜೀವನ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇವಾಗ ನನ್ನ ಪ್ರಾಬ್ಲಮ್, ನನ್ನ ಪರಿಸ್ಥಿತಿ ನಮ್ಮ ಮನೆಯವ್ರು ಅರ್ಥ ಮಾಡ್ಕೊತಾರೆ. ಹಾಗೆ ಅವ್ರ ಪ್ರಾಬ್ಲಮ್ಮು, ಅವ್ರ ಕಷ್ಟ ನಾನು ಅರ್ಥ ಮಾಡ್ಕೊತೀನಿ. ಯಾಕೆಂದರೆ ನಮಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ಲಿ ಅಂತೇಳ್ಬಿಟ್ಟು. ಮತ್ತು ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾಳೆ, ಮಾತಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಆ ಥರ ಎಲ್ಲ ಏನು ಬೇಜಾರು ಮಾಡ್ಕೊಳ್ಳೋದು, ಫೋನ್ ಮಾಡಲಿಲ್ಲ ಅನ್ನೋದು, ಜಗಳ ಆಡೋದು ಆ ಥರ ಎಲ್ಲ ಏನಿಲ್ಲ. ನಾವು ಮಾತ್ರ ಚೆನ್ನಾಗಿದ್ದೀವಿ. ದೇವ್ರ ಸದ್ಯಕ್ಕೆ ಇವಾಗೆಲ್ಲ ಚೆನ್ನಾಗೇ ಇಟ್ಟಿದ್ದಾರೆ ನಮ್ಮನ್ನು. ನಾವು ಕೂಡ ಅಷ್ಟೇ, ಜಾಸ್ತಿ ಏನು ಒಂದು ಟಾಪಿಕ್ ಸಿಕ್ಕರೆ ನಾವು ಆ ಥರ ಅದನ್ನೇ ಇಟ್ಕೊಂಡು ಇದು ಮಾಡೋದು ಆ ಥರ ಎಲ್ಲ ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಇಲ್ಲಿ ಬಂದುಬಿಟ್ಟು ನಾವು ಅತ್ತೆ ಆಗಬೇಕು. ಅವ್ರು ಅತ್ತೆ ಬಂದು ಮತ್ತು ನಮ್ಮ ಚಿಕ್ಕಮ್ಮನೂ ಬಂದರು. ಹಳ್ಳಿ ಕಡೆ ಗೊತ್ತಲ್ವ, ಮತ್ತು ಹೆಣ್ಮಗಳು ಮತ್ತು ಅತ್ತಿಗೆ ಸೇರಿದ್ರೆ ಒಂಥರ ಕಾಮಿಡಿ ಮಾತು, ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಮಾತಾಡ್ತಾಯಿದ್ರು. ಅವ್ರ ಮಾತು ಕೇಳಿಬಿಟ್ಟು ನನಗೆ ತುಂಬ ನಗು ಬಂತು. ಹಳ್ಳಿ ಭಾಷೆ ಗೊತ್ತು, ಮತ್ತು ಹಳ್ಳಿಯಲ್ಲಿ ಏನು ಥರ ಮಾತಾಡ್ತಾರೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಹಳ್ಳಿ ಕಡೆಯವ್ರಿಗೆ. ಆ ಥರ ಮಾತಾಡ್ತಾಯಿದ್ರು, ನನಗೆ ನಗು ಬಂತು. ಅದಕ್ಕೆ ಅವ್ರ ಹತ್ರ ಮಾತಾಡಿಕೊಂಡು ಇವಾಗ ಬಾಗಿಲಿಗೆ ಬೊಟ್ಟೆ ಇಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳಿತೀನಿ. ಬಾಗಿಲು ತೊಳೆದ್ಬಿಟ್ಟು ಬೊಟ್ಟೆಲ್ಲ ಇಟ್ಟಿರ್ತೀನಿ. ಮತ್ತು ಇವಾಗ ನೆಲ ಒರೆಸಿದ್ನಲ್ವ, ಮತ್ತು ಇನ್ನೊಂದು ಸತಿ ತೊಳೆದ್ರೇ ಚೆನ್ನಾಗೆ, ಬೊಟ್ಟಿಟ್ರೇ ಚೆನ್ನಾಗಿ ಲಕ್ಷಣ ಕಾಣಿಸ್ತದೆ ಅಂತೇಳ್ಬಿಟ್ಟು ಮತ್ತು ಇವಾಗ ಕೂಡ ಎಲ್ಲ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ ಬೊಟ್ಟು. ಮತ್ತು ಸ್ವಲ್ಪ ಇದರಲ್ಲಿ ಅರಿಶಿನ ಸ್ವಲ್ಪ ಇತ್ತು, ಎತ್ತಿಟ್ಟಿದ್ದೀನಲ್ವ, ಸ್ವಲ್ಪ ಹಾಕ್ಕೋಬೇಕು. ಮತ್ತು ಹಾಕ್ಕೊಳೋಣ ಅಂದರೆ ಇನ್ನೇನು ಸ್ವಲ್ಪ ಇದೆ ಅಲ್ವ, ಇಡೋಣ ಅಂತೇಳ್ಬಿಟ್ಟು ಅದನ್ನೇ ಇಡ್ತಾಯಿದ್ದೀನಿ. ಹೆಂಗೋ ನನಗೂ ಕೆಲಸ ಆಗೋ ಟೈಮ್ ಸರಿಯಾಗಿ ಅವರು ಬಂದರು. ಅವರು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಹಂಗೆ ಹೋಯಿತು. ಇನ್ನೇನು ಎಲ್ಲ ಒರೆಸ್ಬಿಟ್ಟೆ. ಮತ್ತು ಸ್ವಲ್ಪ ಚಪ್ಪರದ ಕೆಳಗೆ ಕೂಡ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲಿ ಕೂಡ ಎಲ್ಲ ಒರೆಸ್ತಾ ಇದ್ದೀನಿ. ಹೀಗೇ ನಮ್ಮ ಕೆಲಸಗಳು ಇದ್ದೇ ಇರ್ತವೆ, ಮಾಡ್ಕೊಳ್ಳೇಬೇಕಾಗುತ್ತೆ ಅವು. ಈಗ ಒಳಗಿಂದೆಲ್ಲ ಮುಗಿಸ್ಬಿಟ್ಟೆ, ಎಲ್ಲ ನೆಲೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಈಗ ಹೊರಗೆ ಸ್ವಲ್ಪ ಪ್ಲೇಸ್ ಇದೆ ಅಲ್ವಾ, ಅದು ಕೂಡ ಒರೆಸ್ಕೋಬೇಕು. ಅಷ್ಟರಲ್ಲೇ ಸ್ವಲ್ಪ ಅಂಗಡಿಗೆಲ್ಲ ಬರ್ತಾಯಿದ್ರು, ಹೋಗಿ ಕೊಟ್ಟು ಬರ್ತಾಯಿದ್ದೆ. ಇನ್ನು ಸಾಯಂಕಾಲ ಆಗ್ತಾ ಸ್ವಲ್ಪ ಜಾಸ್ತಿ ಜನನೇ ಬರ್ತಿರ್ತಾರೆ, ಮತ್ತು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಜನ ಬರ್ತಾಯಿರ್ತಾರೆ. ಈ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಅಷ್ಟೊಂದು ರಶ್ ಇರೋಲ್ಲ, ಕಡಿಮೆನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಫ್ರೀ ಇರ್ತೀನಲ್ವ, ಫ್ರೀ ಇದ್ದಾಗ ಸ್ವಲ್ಪ ಏನಾದರೂ ಬೇರೆ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಲೇಟ್ ಆಯಿತು, ಚಳ್ಳಕೆರೆಗೆ ಹೋಗಿ ಬರೋದ್ರಿಂದ ಸ್ವಲ್ಪ ಲೇಟೇ ಆಯಿತು, ತುಂಬ ಲೇಟ್ ಆಯಿತು, ಸಂಜೆ ಆಗಿಬಿಟ್ಟಿತ್ತಲ್ವ. ಅದಕ್ಕೋಸ್ಕರ ಮಾಡ್ಕೊಳಕ್ಕಾಗಲಿಲ್ಲ. ಬೇಗ ಬಂದಿದ್ರೆ ಬೇಗನೆ ಕೆಲಸ ಮುಗ್ದಿತ್ತು. ಇದು ಅಂಗಡಿ ಬಾಗಿಲು, ಇದನ್ನು ಕೂಡ ಇವಾಗ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಎಲ್ಲ ಬೊಟ್ಟಿಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಉಜ್ತಾ ಇದ್ದೀನಿ. ಸ್ವಲ್ಪ ಮಳೆ ಬಂದು ಚಪ್ಪರ ಸೋರಿತಲ್ವ, ಅದಕ್ಕೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಕಲೆ ಆಗಿದೆ, ಮತ್ತು ಕರ್ರಗಿದೆ ಎಲ್ಲನೂ. ಈ ಕಡೆ ಪಟ್ಲಿ ಮರಿ ಇರ್ತಾವಲ್ಲ, ಪಟ್ಲಿ ಮರಿ ಸ್ವಲ್ಪ ಅವು ಜಾಸ್ತಿ ಗಂಜು ಅದೆಲ್ಲ ಹೋಯ್ತಿರ್ತಾವಲ್ಲ, ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೇನು ಸೊಲ್ಯೂಷನ್ ಇಲ್ಲ, ಅದಕ್ಕೆಲ್ಲ ಸ್ವಲ್ಪ ಸುಣ್ಣನೇ ಬೆಳಿಬೇಕಷ್ಟೇ. ಸುಣ್ಣ ಬಿಟ್ಟರೆ ಇನ್ನೇನು ಬೆಳೆಯೋಕ್ಕಾಗಲ್ಲ. ಸುಣ್ಣ ಬೆಳೆದ್ರೆ ಮಾತ್ರ ಸ್ವಲ್ಪ ಬೆಳ್ಳಗೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಇಲ್ಲಾಂದರೆ ಕಾಣಿಸೋದಿಲ್ಲ. ಇನ್ನು ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ಬಿಟ್ಟಿದ್ದ. ಎದ್ದು ಆಗಲೇ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ನಾನು ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರೆ ಹೋಗೋದು, ಅದೆಲ್ಲ ಎಳೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಯಾಕೆಂದರೆ ಎದ್ದ ತಕ್ಷಣವೇ ನಾನು ಸ್ವಲ್ಪ ಎತ್ಕೊಂಡಿರಲಿಲ್ಲ ಅವನ್ನ. ಇನ್ನೇನು ಜೋಲಿಯಿಂದ ಎತ್ಬಿಟ್ಟು ಚಿಕ್ಕಮ್ಮನಿಗೆ ಕೊಟ್ಟು ಬಂದಿದ್ದೆ. ಅದಕ್ಕೆ ಅವನಿಗೆ ಕೋಪ ಬಂದಿರುತ್ತೆ, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದ. ಮಾಡಬೇಡ ಸುಮ್ಮನೆ ಬರ್ತೀನಿ, ಆಗೋಯ್ತು ಅಂತ ಅವ್ನಿಗೆ ಹಂಗೆ ಸಮಾಧಾನ ಮಾಡಿಕೊಂಡು ಈಗ ಬೊಟ್ಟಿಡ್ತಾಯಿದ್ದೀನಿ. ಬೊಟ್ಟಿಟ್ಬಿಟ್ಟು ಅದೆಲ್ಲ ಒರೆಸ್ಕೊಬಂದೆ ನೀಟಾಗೆ. ಅದು ಒಂದು ಕೆಲಸ ಮುಗೀತು. ಮತ್ತು ಫ್ಯಾನ್ ಹಾಕಿ ಬಿಟ್ಬಿಟ್ರೆ ಬೇಗನೆ ಆರ್ಕೊಬಿಡುತ್ತೆ, ಅದೇನು ಇವಾಗಿಲ್ಲ. ಮತ್ತು ಗಾಳಿ ಕೂಡ ಡೈರೆಕ್ಟಾಗಿ ಗಾಳಿ ಬರುತ್ತಲ್ವ, ಗಾಳಿಗೂ ಕೂಡ ಆರುತ್ತೆ. ಒಂದು ಸ್ವಲ್ಪ ನಾವು ಒರೆಸ್ಬೇಕಾದ್ರೆ ಬಟ್ಟೆ ಚೆನ್ನಾಗಿ ಹಿಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ರೆ ಬೇಗನೆ ಒಣಗುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ನೀರಾಗಿ ಒರೆಸಿದ್ರೆ ಮತ್ತು ಬೇಗ ಒಣಗಲ್ಲ. ಅದಕ್ಕೆ ನಾನು ಬಟ್ಟೆಯಲ್ಲೇ ಜಾಸ್ತಿ ನೆಲ ಒರೆಸೋದು, ಮತ್ತು ಮಾಫ್ ಅದೆಲ್ಲ ಏನು ಯೂಸ್ ಮಾಡಲ್ಲ. ಇನ್ನೇನೆಲ್ಲ ಮುಗೀತಲ್ಲಿ. ಮತ್ತು ಅಂಗಡಿ ಮುಂದೆ ಕೂಡ ಎಲ್ಲ ಕಸ ಗುಡಿಸಿ ನೀಟಾಗೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು, ಬೊಟ್ಟೆ ನೀಡಲಿಲ್ಲ, ಬೆಳಗ್ಗೆನು ತೊಳೆದಿದ್ದಲ್ವ, ಇವಾಗೇನು ತೊಳಿಲಿಲ್ಲ. ಬಾಗಿಲು ನೀರೆಲ್ಲ ಹಾಕಿ ಮತ್ತು ಹೂವು ಕೂಡ ಇಟ್ಟಿದ್ದೆ. ನೋಡ್ಬೋದು ಆಗಲೇ ಸಂಜೆನೇ ಆಗಿಬಿಡ್ತು ಟೈಮು. ಒಟ್ಟು ನಾವು ಏನೇ ಕೆಲಸ ಮಾಡಿಕೊಂಡ್ರೆ 6 ಗಂಟೆ ಒಳಗೇ ಮಾಡ್ಕೋಬೇಕು. 6 ಗಂಟೆ ಮೇಲೆ ಕಸ ಗುಡಿಸೋದು ಮತ್ತು ನೆಲ ಒರೆಸೋದು ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ಆದಷ್ಟು ನಾನು ಬೇಗನೆ 6 ಗಂಟೆ ಒಳಗೇ ಮುಗಿಸ್ಬೇಕಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಬಿಟ್ಟೆ. ಕೆಲಸ ಎಲ್ಲ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತು ದೇವ್ರ ದೀಪ ಎಲ್ಲ ಹಚ್ಚೋಣ ಅಂತ ಹೇಳಿ ಒಂದು ಸ್ವಲ್ಪ ಸುಮ್ಮನೆ ಆದೆ. ನೋಡ್ಬೋದು ಅಂಗಡಿ ಮನೆ ಕೂಡ ಸ್ವಲ್ಪ ಕ್ಲೀನಾಗಿದೆ, ಅದು ಕೂಡ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ನೀಟಾಗಿದ್ದರೆ ಎಲ್ಲ ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಳಗಿಂದ ಕೂಡ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಇಷ್ಟು ಕೆಲಸ ಆದರೆ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರುತ್ತೆ, ಒಂಥರ ಖುಷಿನೂ ಇರುತ್ತೆ. ನೋಡ್ಬೋದು ಬೆಳಗ್ಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇದ್ವು, ತೊಳೆದು ಹಂಗೆ ಇಟ್ಟಿದ್ದೆ. ಎಲ್ಲ ಹಾಕಿ ಸ್ಟ್ಯಾಂಡಿಗೆ ಜೋಡಿಸಿರಲಿಲ್ಲ, ಮತ್ತು ಇಷ್ಟು ಪಾತ್ರೆ ಉಳಿದಿತ್ತು.
ಮತ್ತು ಆ ಪಾತ್ರೆ ಕೂಡ ಆಮೇಲೆ ತೊಳೆಯೋಣ ನೈಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಟಿದ್ದೆ. ನೆಕ್ಸ್ಟು ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂತ್ಕೊಂಡ್ಬಿಟ್ಟು ಕಸ್ಟಮರ್ನೆಲ್ಲ ಅಟೆಂಡ್ ಮಾಡಿ ಆಮೇಲೆ ಫೈನಲಿ ಇವಾಗ ಫ್ರೆಶ್ ಅಪ್ ಆಗಿ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿದ್ದೀನಿ. ಇದು ಮಣ್ಣಿನ ದೀಪ ಹಚ್ಚಿದ್ದೀನಲ್ವ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಉರಿಯುತ್ತಂದರೆ ಒಂಥರ ಲೈಟ್ ಹಾಕಿದಾರೇನೋ ಅನ್ನೋ ಥರ ಕಾಣಿಸುತ್ತೆ. ಅದು ಒಂದು ಸ್ವಲ್ಪನೂ ಶೇಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಉರಿತಾ ಇರುತ್ತೆ. ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಇಷ್ಟೇ ದಾಸವಾಳ ಹೂವು ಅಷ್ಟೇ ಸಿಗ್ತಾ ಇರೋದು ಇವಾಗ ನನಗೆ ಪ್ರೆಸೆಂಟು. ಅದಕ್ಕೋಸ್ಕರ ಅವನ್ನೇ ಇಟ್ಟು ಇರೋದ್ರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗ ಕೂಡ ಅಮ್ಮ ನನ್ನನ್ನು ಎತ್ಕೊ ನಾನು ಪೂಜೆ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದ. ಬೇಡ ಕಣೋ ಕೈ ಸುಟ್ಕೊತೀಯ ಅಂದರೂ ಕೂಡ ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಇಟ್ಕೊಂಡ್ರೂ ಅವನು ಒಂಥರ ಅದು ಬೆಂಕಿನ ಮುಟ್ಟಕ್ಕೆ ಹೋಗ್ತಾ ಇದ್ದ, ಹಂಗೆಲ್ಲ ಇಟ್ಕೊಳ್ಳೋದು ಅಂತೇಳ್ಬಿಟ್ಟು ಒಂದು ಸಿಂಗಲ್ ಕಡ್ಡಿ ಕೊಟ್ಟೆ ಬೆಳಗಪ್ಪ ಅಂತೇಳಿ. ಹಂಗೆ ನನಗೆ ಭಯ ಆಮೇಲೆ ಕಣ್ಣಿಗೆಲ್ಲಿ ಇಟ್ಕೊತಾನೋ ಮತ್ತು ಕೈಗೆ ಕಾಲಿಗೆ ಎಲ್ಲಿ ತಾಕುತ್ತೋ ಅನ್ನೋದು ಒಂಥರ ಟೆನ್ಷನು. ಆದರೂ ಬಿಡೋದಿಲ್ಲ, ನಾನು ಮುಗಿತೀನಿ ಅಂತ ಹಠ ಮಾಡ್ತಾ ಇರ್ತಾನಲ್ವ, ಅದಕ್ಕೆ ಕೊಡಲೇಬೇಕಾಗುತ್ತೆ ಅಷ್ಟೇ. ಆದರೂ ಹುಷಾರಾಗಿ ನೋಡ್ಕೊತಾ ಇರ್ತೀನಿ. ಮತ್ತು ಇವಾಗ ನಾನು ಪೂಜೆ ಮಾಡ್ತೀನಿ ಅಂದರೆ ಕೊಡಲೇಬೇಕಾಗುತ್ತಲ್ವ, ಕೊಡಲ್ಲ ಅಂದರೆ ಹೆಂಗೆ ಕೇಳ್ತಾರೆ ಹೇಳಿ. ಮತ್ತು ದೇವ್ರ ಮೇಲೆ ಭಕ್ತಿ ಬಂದಾಗ ಮುಗಿಲೇಬೇಕಲ್ವ, ಪಾಪ ಮುಗಿಲಿ ಅಂತೇಳ್ಬಿಟ್ಟು ಕೊಟ್ಬಿಟ್ಟು ನನ್ನ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಊಟನೂ ಆಯಿತು. 8:45 9 ಗಂಟೆ ಅಷ್ಟೊತ್ತಿಗೆ ಊಟ ಆಯಿತು. ಸದ್ಯ ಊಟ ಆದಮೇಲೆ ಮತ್ತು ಪಾತ್ರೆ ಎಲ್ಲ ಹಂಗೆ ಇದ್ವು. ಸಾಯಂಕಾಲ ಟೀ ಮಾಡಿರೋ ಪಾತ್ರೆ ಮತ್ತು ಸ್ವಲ್ಪ ಅನ್ನ ಪಲ್ಯ ಎಲ್ಲ ಇತ್ತಲ್ಲ, ಆ ಪಾತ್ರೆ ಎಲ್ಲ ಹಂಗೆ ಇದ್ವು. ಅವೆಲ್ಲ ಜೊತೆಗೆ ಎಲ್ಲ ಹಾಕ್ಬಿಟ್ಟು ತೊಳೆದಿಡೋಣ ಅಂತೇಳ್ಬಿಟ್ಟು ಮತ್ತು ಬೆಳಗ್ಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ದೆ, ಅವೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಅವೆಲ್ಲ ಜೋಡಿಸಿ ಮಿಕ್ಕಿರೋ ಪಾತ್ರೆ ಎಲ್ಲ ತೊಳೆದಿಟ್ರೆ ಒಂದು ಕೆಲಸ ಮುಗಿಯುತ್ತೆ, ನೈಟ್ ಕೆಲಸ. ಈ ಥರ ನಾನು ಟೈಮ್ ನೋಡ್ಕೊಂಡು ಕೆಲಸ ಮಾಡ್ಕೊತಾ ಇರ್ತೀನಿ. ಎಷ್ಟೇ ಜನ ಇರಲಿ, ಒಬ್ರಿರಲಿ ಇಬ್ಬರಿರಲಿ, ಮನೆ ಕೆಲಸನೇ ಅಲ್ವಾ. ಇನ್ನೂ ಮಾಡ್ಕೊಂಡೋದ್ರೆ ಬೇಜಾನು ಕೆಲಸ ಇರುತ್ತೆ. ಸದ್ಯಕ್ಕೆ ಇವಾಗ ನನಗೆ ಅಷ್ಟೊಂದೇನು ಕೆಲಸ ಇಲ್ಲ, ಇಷ್ಟೇ ಕೆಲಸನೇ ನಾನು ಮಾಡ್ಕೊತ ಹೋಗ್ತಾ ಇರ್ತೀನಿ. ಸೋಮವಾರ ಮಂಗಳವಾರ ಮತ್ತು ಬುಧವಾರ ಬಿಟ್ಟು ಗುರುವಾರ ಮತ್ತು ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಗ್ಯಾಫು, ಆ ಥರ ಮಾಡ್ಕೊತಾ ಇರ್ತೀನಿ. ವಾರ ಎಲ್ಲ ಮಾಡಲೇಬೇಕು, ದೇವ್ರ ವಾರ ಆಗಿರೋದ್ರಿಂದ. ನೆಕ್ಸ್ಟ್ ಎಲ್ಲ ತೆಗ್ದಿಟ್ಬಿಟ್ಟು ಇವಾಗ ಪಾತ್ರೆ ನೋಡಿದ್ರೆ ಇಷ್ಟು ಪಾತ್ರೆ ಆಯಿತು. ಟೈಮ್ ಬಂದುಬಿಟ್ಟು ಆಗಲೇ 9 ಗಂಟೆ 20 ನಿಮಿಷ ಆಗಿತ್ತು ನಾನು ಪಾತ್ರೆ ತೊಳೆಯೋಕೆ ಕೂತ್ಕೊಂಡಾಗ. ಆಗಲೂ ಕೂಡ ಒಬ್ಬೊಬ್ಬರೇ ಬರ್ತಾಯಿದ್ರು. ಎಷ್ಟೊತ್ತಾದರೂ ಆಗಲಿ ಟೈಮು, ನಾನೆಲ್ಲ ಕ್ಲೀನ್ ಮಾಡೇ ಮಲ್ಕೊತೀನಿ, ಆದಷ್ಟು ಕ್ಲೀನ್ ಮಾಡಿ ಮಲ್ಕೊತೀನಿ. ಯಾವಾಗಾದರೂ ಒಂದು ಟೈಮು ನನ್ನ ಮಗ ಸ್ವಲ್ಪ ಕೈ ಬಿಡಲಿಲ್ಲ, ಅವ್ನಿಗೆ ಹುಷಾರಿಲ್ದಿರಾಗ ಮಾತ್ರ ನಾನು ಸ್ವಲ್ಪ ಕೆಲಸ ಪೆಂಡಿಂಗ್ ಆಗುತ್ತೆ ಅಷ್ಟೇ. ಮಿಕ್ಕಿರೋ ಟೈಮಲ್ಲಿ ಅವ್ನಿಗೆ ಹುಷಾರಿಲ್ಲದಿದ್ರು ಸ್ವಲ್ಪ ಚೆನ್ನಾಗಿದ್ದರೂ ಕೂಡ ಸುಮ್ಮನಿದ್ದಾನೆ, ಆಟ ಮಾಡ್ತಾಯಿಲ್ಲ ಅನ್ನುವಾಗ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಕೆಲಸಗಳು ಕೂಡ ಬೇಗ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸ್ವಲ್ಪ ಇರಿಟೇಷನ್ ಆಗಬಾರ್ದಲ್ವ, ಅದಕ್ಕೋಸ್ಕರ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾಯಿರ್ತೀನಿ. ಫ್ರೆಂಡ್ಸ್, ಕೆಲವರು ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ಯಾಕಂತ ಗೊತ್ತಿಲ್ಲ. ಅಟ್ಲೀಸ್ಟ್ ವೀಡಿಯೋ ನೋಡಿ, ವೀಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲಾಂದರೆ ಬೇಡ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಬ್ಬೊಬ್ಬರೂ ತುಂಬ ಇಂಪಾರ್ಟೆಂಟ್, ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೂಡ ತುಂಬ ಇಂಪಾರ್ಟೆಂಟು. ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸದ್ಯ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅಂತ ಒಂಥರ ಖುಷಿ ಆಗುತ್ತೆ. ಮತ್ತು ಸಡನ್ನಾಗಿ ಒಬ್ಬರು ಇಬ್ಬರು ಡೌನ್ ಆಗಿಬಿಟ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಯಾಕಪ್ಪ ಏನು ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರ್ತಾ ಇಲ್ವಾ, ಯಾವ ಥರ ಮಾಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ಇರೋದು ಇದೇ ಥರನೇ, ಇರೋದೇ ನನ್ನ ಲೈಫ್ ಸ್ಟೈಲ್ ಇದೇ ಥರನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಬೇರೆ ಏನೂ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ, ಮತ್ತು ಬೇರೆ ಕಡೆ ಎಲ್ಲ ಬೇರೆ ಪ್ಲೇಸ್ಗೆಲ್ಲ ಹೋಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ನಾವು ಮನೇಲಿ ಯಾವ ಥರ ಇರ್ತೀವೋ ಮತ್ತು ನಮ್ಮ ಲೈಫ್ ಸ್ಟೈಲು ಡೈಲಿ ರೋಟೀನು, ಡೈಲಿ ವ್ಲಾಗ್ ಏನಿರುತ್ತೆ ಅದು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನಗೆ ತುಂಬ ಬೇಜಾರಾಗುತ್ತೆ ಒಂದೊಂದು ಸತಿ, ಆ ಥರ ಎಲ್ಲ ಮಾಡಬೇಡಿ. ಮತ್ತು ನಿಮ್ಮ ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು, ಮತ್ತು ಏನಾದರೂ ಕ್ವಶನ್ ಇದ್ದರೆ ಕೇಳಿ, ಹೇಳ್ತೀನಿ. ಮತ್ತು ಸಪೋರ್ಟ್ ಮಾಡಿ, ಆದಷ್ಟು ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ನಿಮಗೆಲ್ಲ.